ಧನಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ 4ನೇ ಮನೆಯ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳುವಂಥದ್ದು ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರ ತಪ್ಪಿದ್ರಿ ತೊಂದರೆಗೆ ಆಹ್ವಾನ ಅಂತಕ್ಕಂಥದ್ದು. ಆಸ್ತಿಯ ಸಮಸ್ಯೆ ಉಂಟಾಗುತ್ತೆ. ಬಹಳ ಗಾಂಭೀರ್ಯವಾಗಿ ಚಿಂತನೆ ಮಾಡಬೇಕಾದಂತಹ ವಿಷಯ. ತಾಯಿಯವರಿಗೆ ತೊಂದರೆಯಾಗುತ್ತೆ. ತಾಯಿಯವರ ಆರೋಗ್ಯ, ಅವರ ವ್ಯವಹಾರ ಅಥವಾ ಅವರ ಜೀವಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆಗಳು ಸೂಚ್ಯವಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಇದು ಸ್ವಯಂಕೃತ ಅಪರಾಧ, ನೀವೇ ಮಾಡಿಕೊಳ್ತಕ್ಕಂತಹ ತಪ್ಪು. ಹಾಗಾಗಿ ಅದರ ಬಗ್ಗೆ ನಿಮಗೆ ಸರಿಯಾದಂತಹ ಮಾಹಿತಿ ತಿಳುವಳಿಕೆ ಇರಲಿ ಅಂತಕ್ಕಂಥದ್ದು. ಸ್ವಂತದವರಲ್ಲಿ ಜಗಳ ಮಾಡ್ಕೊಳ್ತೀರಿ. ನಿಮ್ಮವರೇ, ನಿಮ್ಮ ಸಂಬಂಧಿಕರೇ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಹೀಗೆ ಒಂದೇ ಕುಟುಂಬದ ಸದಸ್ಯರು ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಅಧಿಕವಾದಂತಹ ಖರ್ಚು, ಇಲ್ಲ ಸಲ್ಲದ ಅಪವಾದ, ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ತಲೆಯನ್ನು ಕೊಡಬೇಕಾದಂಥದ್ದು. ಸೋಮಾರಿತನ, ಮಲಿನತೆ ಅಂದರೆ ಕೊಳಕುತನ, ಹಾಗೆ ದುರ್ಬಲರಾಗ್ತಕ್ಕಂಥದ್ದು, ದೇಹದಲ್ಲಿ ಮನಸ್ಸಿನಲ್ಲಿ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು, ಸುಳ್ಳು ಹೇಳುವಂತಹದ್ದು, ಇವೆಲ್ಲ ನಿಮ್ಮಲ್ಲಿ ಹೆಚ್ಚಾಗಿ ಕಾಣುವಂಥದ್ದಾಗುತ್ತೆ. ವಾಹನ ಮತ್ತು ಮನೆಯಿಂದ ಹಾನಿ ಉಂಟಾಗುತ್ತೆ, ತೊಂದರೆಯಾಗುತ್ತೆ, ನಷ್ಟ ಆಗುತ್ತೆ. ಇದನ್ನು ಗಮನಿಸಿ ಈಶ್ವರನ ಸೇವೆಯನ್ನು ಮಾಡಿ, ಕ್ಷೀರಾಭಿಷೇಕವನ್ನು ಮಾಡಿಸಿ, ಧ್ಯಾನದ ಮೊರೆ ಹೋಗಿ, ಆದಷ್ಟು ಮೌನಕ್ಕೆ ಶರಣು ಹೋಗಿ, ಮಾತನ್ನು ಕಡಿಮೆ ಮಾಡಿಬಿಟ್ರೆ ಒಂದಷ್ಟು ಬೆಲೆ, ಒಂದಷ್ಟು ಮರ್ಯಾದೆ ನಿಮ್ಮದು ಉಳಿತಕ್ಕಂಥದ್ದು. ಶುಭವಾಗಲಿ. ಮಕರ ರಾಶಿ. 3ನೇ ಮನೆಯ ಶನಿ ಅಕ್ಕಪಕ್ಕದವರ ಜೊತೆಯಲ್ಲಿ, ಹಾಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಯಲ್ಲಿ ಚೆನ್ನಾಗಿರಬೇಕು. ಅವರ ವಿಶ್ವಾಸವನ್ನು ಕಳ್ಕೊಂಡ್ರಿ, ವಿಶ್ವಾಸಕ್ಕೆ ಧಕ್ಕೆ ಬಂತು, ನೀವು ನಷ್ಟವನ್ನು ಅನುಭವಿಸ್ತೀರಿ. ಸಾಡೆ ಸಾತಿಯಿಂದ ಬಿಡುಗಡೆ ಆಯಿತು ಅಂತಕ್ಕಂಥದ್ದು ಒಂದು ಸಮಾಧಾನ ಮಕರ ರಾಶಿಯವರಿಗೆ ಇದೆ. ಅದು ಏನು ಮಾಡಬಲ್ಲದು ಅದೆಲ್ಲವೂ ಕೂಡ ನಿಮ್ಮ ಕೈಲೇ ಇರ್ತಕ್ಕಂಥದ್ದು. ಮನೆ ಕಟ್ಟತಕ್ಕಂಥದ್ದು, ಇರುವಂತಹ ಮನೆಯನ್ನು, ವಾಸಸ್ಥಳವನ್ನು ಬದಲಾಯಿಸ್ತಕ್ಕಂತಹ ಯೋಗ ಕೂಡಿ ಬರ್ತಕ್ಕಂಥದ್ದಾಗುತ್ತೆ. ಆದರೆ ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ, ಸಾಡೆ ಸಾತಿಯ ಸಮಯದಲ್ಲಿ ಕಟ್ಟಿದಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ವೃತ್ತಿಯಲ್ಲಿ ಅವಮಾನವಾಗುತ್ತೆ. ಎಲ್ಲ ವಿಚಾರಕ್ಕೂ ಕೂಡ ಕೋಪಾಧಿಕ್ಯ, ಅಂದರೆ ಮಾತಾಡಿಸಿದರೆ ಸಾಕು ಸಿಟ್ಟು ಬರುವಂಥದ್ದು, ಮಾತಾಡಿಸಿದರೆ ಸಾಕು ಜಗಳ ಮಾಡುವಂಥದ್ದು, ಮಾತಾಡಿಸಿದರೆ ಸಾಕು ವಿರುದ್ಧವಾದಂತಹ ವಿಚಾರಗಳನ್ನು ಹೇಳುವಂಥದ್ದಾಗತ್ತೆ. ದೇಶಾಂತರ ವಾಸ ಅಂದರೆ ಕುಟುಂಬದವರನ್ನು ಬಿಟ್ಟು ಕುಟುಂಬ ತ್ಯಾಗವನ್ನು ಮಾಡಿ ಬೇರೆ ಕಡೆ ವಾಸ ಇರತಕ್ಕಂಥದ್ದಾಗ್ಬೋದು. ನೇರವಾದಂತಹ ಮಾತುಗಳನ್ನಾಡಿ ನಿಷ್ಠುರ ಆಗ್ತಕ್ಕಂಥದ್ದಿರ್ಬೋದು. ಅತಿಯಾಸೆಗೆ ಒಳಗಾಗ್ತಕ್ಕಂಥದ್ದು, ಯಾರಿಂದಲೂ ಕೂಡ ತಿದ್ದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಸ್ವಭಾವವನ್ನು ಬೆಳೆಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ನಿಮ್ಮಲ್ಲಿ ಜಾಗೃತವಾಗುತ್ತೆ, ಹೆಚ್ಚಾಗತ್ತೆ ಅನ್ನುವಂಥದ್ದು. ಉತ್ತಮವಾದಂತಹ ಸ್ಥಳಗಳಿಗೆ, ಅಂದರೆ ದೇವಾಲಯ ಆಗಬಹುದು, ಇನ್ನೆಲ್ಲೋ 4-6 ಜನಕ್ಕೆ ಅನುಕೂಲ ಮಾಡ್ತಕ್ಕಂತಹ ಸಾರ್ವಜನಿಕ ಕ್ಷೇತ್ರಗಳಾಗ್ಬೋದು, ಅಲ್ಲಿಗೆ ಕಬ್ಬಿಣದಿಂದ ಮಾಡಿದಂತಹ ಆಸನಗಳು, ಹಾಗೆ ಬೀರು, ಟೇಬಲ್, ಚೇರು, ಊಟದ ತಟ್ಟೆ, ಲೋಟ, ಈ ರೀತಿ ಕಬ್ಬಿಣದ ಅಂಶ ಅಥವಾ ಸ್ಟೀಲ್, ಇದನ್ನು ದಾನ ಮಾಡೋದರಿಂದ ಇರತಕ್ಕಂತಹ ಕೆಲವಷ್ಟು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಿಕ್ಕೆ ಅವಕಾಶ ಇದೆ. ಶುಭವಾಗಿ. ಇನ್ನು ಕುಂಭರಾಶಿ. ಕುಂಭರಾಶಿಗೆ 2ನೇ ಮನೆಯ ಶನಿ. 2ನೇ ಮನೆಯ ಶನಿಯನ್ನು ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡುವಾಗ ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಸಂಪತ್ತು ಸ್ಥಾನ ಅಂತ ಹೇಳಿ ಅಲ್ಲಿ ವಿವರವನ್ನು ಕೊಡ್ತಾ ಹೋಗ್ತೀವಿ. ಇದರ ಅರ್ಥ ಏನು? ಸಂತೋಷವನ್ನು ಆ ಶನಿ ಉಂಟು ಮಾಡ್ತಾನೆ. ಮನಸ್ಸಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷದ ಸಂದರ್ಭಗಳು, ಆ ರೀತಿಯ ವಾತಾವರಣ ಕಲ್ಪಿತವಾಗ್ತಕ್ಕಂಥದ್ದಾಗತ್ತೆ. ಆದರೆ ಮಾತಿನ ಹಿಡ್ತಾ ಇರಬೇಕು. ಯಾಕೆ ಅಂತಂದರೆ ಮಾತಿನಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ ಸಾಧನೆಯೆಲ್ಲ ಪೂರ್ತಿ ಮಣ್ಣು ಪಾಲಾಗ್ತಕ್ಕಂಥದ್ದು. ಮಾತು ತುಂಬ ಗಾಂಭೀರ್ಯವಾಗಿರಬೇಕು. ಆಡಿದಂತಹ ಮಾತಿಗೆ ಬೆಲೆ ಇರಬೇಕು. ಆಡಿದಂತಹ ಮಾತನ್ನು ಸರಿಯಾದಂತಹ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ತಕ್ಕಂತಹ ಶಕ್ತಿ ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಸಿಕ್ಕಿದ್ದನ್ನು ಕಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ಬೇಡಿ. ಮಾತಾಡೋದ್ರಿಂದ ಹೋಗಿಬಿಡುತ್ತೆ ಅದು. ಯಾವುದೋ ಒಂದು ಒಳ್ಳೆಯ ಯೋಗ, ಉತ್ತಮವಾದಂತಹ ಒಂದು ಸಂದರ್ಭ ನಿಮ್ಮ ಕೈಗೆ ಸಿಕ್ಕಿದೆ ಅಂತಾದರೆ ಅದನ್ನು ಮಾತಿನಿಂದ ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಪ್ರಯತ್ನ ಇರಲಿ.
ಉದ್ಯೋಗ ವ್ಯವಹಾರದಲ್ಲೂ ಕೂಡ ಇದು ಎಚ್ಚರಿಕೆಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಅಲ್ಲಿ ಮಾತೇ ಮುಖ್ಯವಾಗುತ್ತೆ. ನೀವು ಆಡ್ತಕ್ಕಂತಹ ಮಾತಿನ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗ್ತಕ್ಕಂಥದ್ದಾಗುತ್ತೆ. ಹೆಣ್ಣು ಗಂಡಿಗೆ ತೊಂದರೆ ಮಾಡ್ತಕ್ಕಂಥದ್ದು, ಗಂಡು ಹೆಣ್ಣಿಗೆ ತೊಂದರೆ ಮಾಡ್ತಕ್ಕಂಥದ್ದು ಸೂಚ್ಯವಾಗಿ ಕಾಣುತ್ತೆ. ಅಂತಹ ಸಂದರ್ಭಗಳು ಬಂದರೆ, ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರಗಳು ಬಂದರೆ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅದು ನಿಮಗೇ ಕ್ಷೇಮ ಅಂತ ಹೇಳಬೇಕು. ಅನೇಕ ವ್ಯಸನಗಳಿಗೆ ಅವಕಾಶ ಇದೆ. ಬೇರೆ ಬೇರೆ ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗೋಗಿರತಕ್ಕಂಥವರು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು ಅವಕಾಶ, ಸಾಧ್ಯತೆ ಇದೆ. ಆಯ್ಕೆ ನಿಮ್ಮದಾಗಿರುತ್ತೆ. ಯಾವುದು ಒಳ್ಳೆಯದೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಕಪ್ಪು ಎಳ್ಳೆಣ್ಣೆಯನ್ನು ದಾನ ಮಾಡಿ. ಯಾರು ತುಂಬ ಉಪಯೋಗಿಸ್ತಕ್ಕಂತಹ ಪದಾರ್ಥಗಳಿರುತ್ತೋ, ಕಬ್ಬಿಣದ ಪದಾರ್ಥಗಳಿರುತ್ತೋ ಅದನ್ನು ಸಂತೋಷದಿಂದ ದಾನ ಮಾಡಿ ಅಥವಾ ಅವರಿಗೆ ಕೊಡಿಸಿ ಅಂತಕ್ಕಂಥದ್ದು. ಆದಷ್ಟು ಪದಾರ್ಥ ರೂಪದಲ್ಲಿ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮುತ್ತೈದೆ ಅಥವಾ ಸುವಾಸಿನರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ. ಹಲವಾರು ರೀತಿಯ ಮಾನಸಿಕವಾದಂತಹ ದೌರ್ಬಲ್ಯಗಳು ನಿಮ್ಮಿಂದ ದೂರವಾಗಲಿ. ಶುಭವಾಗಲಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಜನ್ಮ ಶನಿ ಅಂದರೆ ಕುಂಭರಾಶಿಯನ್ನು ಬಿಟ್ಟು ನಿಮ್ಮ ರಾಶಿಗೆ ಶನಿ ಬರ್ತಾ ಇರತಕ್ಕಂಥದ್ದು. ಶನಿಯಿಂದ ಅಷ್ಟೊಂದು ತೊಂದರೆ ಇಲ್ಲ. ನಾವು ಜ್ಯೋತಿಷದಲ್ಲಿ ಹೇಳುವಾಗ ಜನ್ಮರಾಶಿಯ ಗುರು ಕೆಡಕನ್ನು ಮಾಡ್ತಾನೆ ಅಂತ ಹೇಳಿ ಒಂದಷ್ಟೆಲ್ಲ ವಿಶ್ಲೇಷಣೆಗಳನ್ನು ಮಾಡ್ತೀವಿ. ಆದರೆ ಶನಿ ಅಷ್ಟೊಂದು ರೀತಿಯಲ್ಲಿ ಕೆಡಕನ್ನು ಮಾಡೋದಿಲ್ಲ. ಆದರೆ ಸ್ವಯಂಕೃತ ಅಪರಾಧಗಳು ಬೇಡ. ನೀವೇ ತಪ್ಪನ್ನು ಮಾಡಿಕೊಂಡು ಬೇರೆಯವರ ಮೇಲೆ ಹೊರಿಸುವಂಥದ್ದು ಬೇಡ. ನಿಮ್ಮ ತಪ್ಪು ನಿಮಗೆ ಅರಿವಾಗಬೇಕು. ಆಗ ಮಾತ್ರ ಶನಿಯ ಪ್ರಭಾವ ನಿಮಗೆ ಉತ್ತಮವಾಗಿ ಸಿಕ್ಕುವಂಥದ್ದಾಗುತ್ತೆ. ಬೇರೆಯವರ ವಿಚಾರಕ್ಕೆ ಹೋಗಬೇಡಿ. ನಿಮಗದೊಂದು ರೀತಿಯ ಆಸೆ, ಬೇರೆಯವರು ಏನೇ ಮಾಡ್ತಾ ಇರಲಿ ನಾನು ಹೋಗಲ್ಲಿ ಮಾತಾಡಬೇಕು, ನಾನು ಇರಬೇಕಲ್ಲಿ ಅನ್ನುವಂತಹ ಭಾವನೆಗಳಿದ್ದವರಿಗೆ ಅದು ದೊಡ್ಡ ತೊಂದರೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ದುರಾಸೆಯನ್ನು ಬಿಟ್ಟುಬಿಡಿ. ಹಾಗೆ ನಿಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ ಆಸೆ ಪಡುವಂಥದ್ದನ್ನು ಬಿಟ್ಟುಬಿಡಿ. ಎಲ್ಲೂ ಕೂಡ ಉಚಿತವಾಗಿ ಬೇರೆಯವರ ಹಣವನ್ನು ಖರ್ಚು ಮಾಡಿಸಿ ಊಟ ತಿಂಡಿಗಳನ್ನು ಮಾಡಬೇಡಿ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ತುಕ್ಕಿಡಿದಂತಹ ಪದಾರ್ಥಗಳು, ಹಾಳಾದಂತಹ ಪದಾರ್ಥಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಬೇಡಿ. ಆ ಶನಿ ನಿಮಗೂ ಕೂಡ ತುಕ್ಕು ಹಿಡಿಸ್ಬಿಡ್ತಾನೆ. ಕೆಲವರು ನೋಡಿರಬಹುದು, ನೀವು ಯಾವುದೋ ಹಳೆ ಪದಾರ್ಥಗಳು ಅಥವಾ ಮುರಿದು ಹೋಗಿರ್ತಕ್ಕಂತಹ ಬೋರ್ಡುಗಳು ಅದನ್ನೇ ಹಾಕ್ಕೊಂಡಿರ್ತಾರೆ. ಅಲ್ಲಿ ಹೊಡೆದಿರ್ತಕ್ಕಂಥ ಮಳೆಯೆಲ್ಲ ತುಕ್ಕು ಹಿಡಿದಿರುತ್ತೆ, ಅದರಲ್ಲೇ ಇರ್ತಾರೆ. ಅದು ಬೇಡ. ಈ ಕ್ಷಣದಲ್ಲಾದರೂ ಈ ಸಂದರ್ಭದಲ್ಲಾದರೂ ಕೂಡ ಅದನ್ನೆಲ್ಲ ಬದಲಾಯಿಸಿ. ಇಲ್ಲದೇ ಇದ್ದರೆ ಅದರಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಅದನ್ನು ತ್ಯಾಜ್ಯ ಮಾಡಲೇಬೇಕು ಅನ್ನುವಂತಹ ಆದೇಶ ಇಲ್ಲಿದಾಗಿರುತ್ತೆ. ಕಣ್ಣಿನ ಸಮಸ್ಯೆ ಉಂಟಾಗಬಹುದು. ಆದಷ್ಟು ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಹಣದ ಸಮಸ್ಯೆ ಕಾಣುತ್ತೆ. ಸೂಕ್ಷ್ಮತೆಯಿಂದ ವರ್ತಿಸಬೇಕು. ಯಾವ ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ನಾನು ಮಾಡಿದರೆ ಇದರಿಂದ ನನಗೆ ಅನುಕೂಲ ಇದೆ, ಅಪಾಯ ಇದೆ ಎನ್ನುವಂತಹ ವಿವೇಚನೆ ನಿಮಗೇ ಬರಬೇಕು. ಬೇರೆಯವರು ಹೇಳಿದ್ದು ಮನಸ್ಸಿಗೆ ಹೋಗದೇ ಇರತಕ್ಕಂತಹ ಸಮಯ ಇದು. ಹಾಗಾಗಿ ಗಮನಿಸಬೇಕಾಗತ್ತೆ. ಸಮಾಜದಲ್ಲಿ ಒಳ್ಳೆಯ ಕೆಲಸಕ್ಕೆ, ಸಾರ್ವಜನಿಕವಾದಂತಹ ಕ್ಷೇತ್ರದಲ್ಲಾಗ್ತಕ್ಕಂತಹ ಒಳ್ಳೆಯ ಕೆಲಸಕ್ಕೆ ಸಹಾಯವನ್ನು ಮಾಡಿ. ಶಾಶ್ವತವಾಗಿ ನಿಮ್ಮ ಹೆಸರಾಗಲಿ ಅಥವಾ ನೀವು ಮಾಡಿದಂತಹ ಕೆಲಸವಾಗಲಿ ಸಮಾಜದಲ್ಲಿ ಉಳ್ಕೊಳ್ಳುವ ಹಾಗೆ ನೀವು ಪ್ರಯತ್ನವನ್ನು ಮಾಡಿ. ಶುಭವಾಗಲಿ. ಓಕೆ ಗುರುಗಳೇ, ಶನಿ ಪ್ರಭಾವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದರ ಜೊತೆಗೆ ಶನಿ ಕಾಟ ಅಂದ್ರೇನು, ಅದರಲ್ಲಿರುವಂಥ ವಿಧಗಳು ಮತ್ತು ಈ ರಾಶಿಗಳ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ವಿಷಯವನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಎಲ್ಲರಿಗೂ ಕೂಡ ಸನ್ಮಂಗಲಾನಿ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಶನಿ ಪ್ರಭಾವ ವಿಶೇಷ ಕಾರ್ಯಕ್ರಮ. ನೋಡ್ತೀರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.